ಚೋಮಿ ಕಾಡಿನಲ್ಲಿ ತನ್ನ ನಾಯಿ ಮರಿ ಗೋಗು ಜೊತೆಗೆ ಸುತ್ತಾಡ್ತಾ ಇದ್ಲು. ಓಹೋ, ತುಂಬ ದಿನ ಆಯಿತು, ನಾನು ಸಮುದ್ರದ ಹತ್ರ ಹೋಗೇ ಇಲ್ಲ, ನೋಡ್ಕೊಂಡು ಬರೋಣ ಅಂತ ಸಮುದ್ರದ ಕಡೆಗೆ ಹೊರಟ್ಲು. ಆಟ ಆಡ್ತಾ ಇರೋವಾಗ ನೋಡ್ತಾ ನೋಡ್ತಾ ಸಮುದ್ರದ ತೆರೆಗಳು ಚೋಮಿನ ಒಳಗಡೆ ಎಳ್ಕೊಂಡೇ ಬಿಟ್ವು. ಅಯ್ಯೋ, ನಾನು ಎಲ್ಲಿದ್ದೀನಿ ಇವಾಗ? ನಾನು ಏನು ಮಾಡಲಿ? ಅಲ್ಲಿ ಆಶ್ಚರ್ಯಕರವಾದ ಬಣ್ಣ ಬಣ್ಣದ ಮೀನುಗಳಿದ್ವು, ಪುಟಾಣಿ ಗಿಡಗಳಿದ್ವು. ಅದನ್ನೆಲ್ಲ ನೋಡ್ತಾ ಮುಂದೆ ಒಂದು ಭವ್ಯವಾದ ಕಪ್ಪೆ ಚಿಪ್ಪಿನ ಅರಮನೆಯನ್ನು ಚೋಮಿ ನೋಡಿದ್ಲು. ಓಹೋ, ಅರಮನೆ ಎಷ್ಟು ಚೆನ್ನಾಗಿದೆ. ನಾನು ಒಳಗಡೆ ಹೋಗಿ ಅಲ್ಲೇನಿದೆ ಅನ್ನೋದನ್ನು ನೋಡ್ತೀನಿ. ಅರಮನೆ ಒಳಗಡೆ ಹೋಗಿ ನೋಡಿದರೆ ಅಲ್ಲೊಂದು ರಾಜ ಆಮೆ ಇತ್ತು. ರಾಜ ಆಮೆಗೆ ಹುಷಾರಿರಲಿಲ್ಲ. ಚೋಮಿ ಅದನ್ನು ಮಾತಾಡಿಸಿದ್ಲು. ರಾಜ ಒಮ್ಮೆ ನಿನಗೆ ಹುಷಾರಿಲ್ಲ ಅಂತ ನನಗೆ ಗೊತ್ತಾಯಿತು. ನಿನ್ನ ಔಷಧಿ ಒಂದು ಮುತ್ತಿನಲ್ಲಿದೆ, ಹಾಗೂ ಆ ಮುತ್ತನ್ನು ಒಂದು ಸರ್ಪ ಕಾವಲು ಕಾಯ್ತಿದೆ ಅಂತ ನನಗೆ ಗೊತ್ತಾಯಿತು. ನಾನು ಅದನ್ನು ಹೋಗಿ ತಗೊಂಡು ಬರ್ತೀನಿ. ಚೋಮಿ ಒಂದು ದೊಡ್ಡ ಮೀನಿನ ಮೇಲೆ ಕುಳಿತುಕೊಂಡು ಆ ಸರ್ಪನ್ನು ಹುಡ್ಕೊಂಡು ಹೊರಟ್ಲು. ಸರ್ಪಕ್ಕೆ ತನ್ನ ಹತ್ತಿರ ಇದ್ದ ಸುಂದರವಾದ ಕಪ್ಪೆ ಚಿಪ್ಪನ್ನು ಕೊಟ್ಟು ಆ ಮುತ್ತನ್ನು ಪಡ್ಕೊಂಡ್ಳು. ಚೋಮಿ ಮುತ್ತನ್ನು ತಂದು ತಮ್ಮ ರಾಜನ್ನು ಕಾಪಾಡೋದಕ್ಕೆ ಅಲ್ಲಿನ ಎಲ್ಲ ಜೀವಿಗಳು ತುಂಬ ಖುಷಿ ಪಡ್ತವೆ, ದೊಡ್ಡ ಪಾರ್ಟಿ ಮಾಡ್ತವೆ, ಹಾಗೂ ಚೋಮಿಗೆ ಒಂದು ಸುಂದರವಾದ ವಜ್ರವನ್ನು ಬಹುಮಾನವಾಗಿ ಕೊಡ್ತವೆ. ಆ ವಜ್ರವನ್ನು ತೆಗೆದುಕೊಂಡು ಮನೆಗೆ ಬಂದು ಚೋಮಿ ಅಮ್ಮನಿಗೆ ಕೊಡ್ತಾಳೆ. ಮಕ್ಕಳೇ, ಹೇಗಿತ್ತು ಚೋಮಿಯ ಈ ಸಾಹಸ ಕತೆ? ಇದೇ ಥರದ ಕತೆಗಳನ್ನು ಕೇಳೋದಕ್ಕೆ ನೋಡ್ತಾ ಇರಿ ಮ್ಯಾಜಿಕ್ ಟಿವಿಯನ್ನು.